ಬಾಲಿವುಡ್ ನಟ ಅಮೀರ್ ಖಾನ್ಗೆ ಮತ್ತೆ ಜೀವ ಬೆದರಿಕೆ ಬಂದಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಬೆದರಿಕೆಯ ಕರೆ ಬಂದಿದೆ. ನಟ ಅಮೀರ್ ಖಾನ್ಗೆ ಮತ್ತೆ ಜೀವ ಬೆದರಿಕೆ ಬಂದಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಈ ಬೆದರಿಕೆ ಬಂದಿರುವಂತದ್ದು. ಅಮೀರ್ ಖಾನ್ ಮೂರನೇ ಮದುವೆ ಬೆನ್ನಲ್ಲೇ ಈ ಬೆದರಿಕೆ ಬಂದಿದೆ. ಲವ್ ಜಿಹಾದ್ ಉತ್ತೇಜಿಸುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ ಅಮೀರ್ ಖಾನ್ ಮೇಲೆ. ಸಾಮಾಜಿಕ ಜಾಲತಾಣದಲ್ಲಿ ಜೀವ ಬೆದರಿಕೆ ಬಂದಿರುವಂತದ್ದು. ಮುಂಬೈ ಕ್ರೈಮ್ ಬ್ರಾಂಚ್ನಿಂದ ಈ ಕುರಿತಂತೆ ತನಿಖೆಯನ್ನು ಮುಂದುವರಿಸಲಾಗಿದೆ. ಬಾಲಿವುಡ್ ನಟ ಅಮೀರ್ ಖಾನ್ ಇತ್ತೀಚೆಗೆ ಗೌರಿ ಅವರನ್ನ ಮದುವೆಯಾಗಿದ್ರು. ನೀವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇವರ ವೈವಾಹಿಕ ಜೀವನದ ಒಂದಷ್ಟು ಫೋಟೋಗಳನ್ನ ಗಮನಿಸಬಹುದಾಗಿದೆ. ಆದರೆ ಇದೀಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಒಂದು ಬೆದರಿಕೆಯ ಕರೆ ಬಂದಿರುವಂಥದ್ದು. ಹಾಗಾದ್ರೆ ಏನದು? ಅಮೀರ್ ಖಾನ್ ಮೂರನೇ ಮದುವೆ ಆಗ್ತಾ ಇದ್ದಾರೆ. ಆದರೆ ಅವರು ಆಗಿರ್ತಕ್ಕಂಥ ಪ್ರತಿಯೊಂದು ಅಂದರೆ ಮೊದಲನೇ ಮದುವೆ ಆಗಿರ್ಬೋದು, ಎರಡನೇ ಮದುವೆ ಆಗಿರ್ಬೋದು, ಮೂರನೇ ಮದುವೆ ಆಗಿರ್ಬೋದು, ಆದರೆ ಹಿಂದೂ ಹೆಣ್ಣು ಮಕ್ಕಳು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಇತ್ತೀಚೆಗೆ ಮೂರನೇ ಮದುವೆ ಆದ ಬೆನ್ನಲ್ಲೇ. ಆದರೆ ಇದೇ ಮದುವೆ ಆದ ಬೆನ್ನಲ್ಲೇ ಲವ್ ಜಿಹಾದ್ ಉತ್ತೇಜಿಸ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಜೀವ ಬೆದರಿಕೆ ಬಂದಿರುವಂಥದ್ದು. ಈ ಕುರಿತಂತೆ ಮುಂಬೈ ಕ್ರೈಮ್ ಬ್ರಾಂಚ್ನಿಂದ ತನಿಖೆಯನ್ನು ಕೂಡ ಮುಂದುವರಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೀರ್ತಿ ನಾರಾಯಣ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಕೀರ್ತಿ, ಇತ್ತೀಚೆಗಷ್ಟೇ ನಟ ಅಮೀರ್ ಖಾನ್ ಗೌರಿ ಅವರೊಂದಿಗೆ ವಿವಾಹವಾಗಿರುವಂಥದ್ದು, ಅದು ಮೂರನೇ ವಿವಾಹ ಕೂಡ. ಎಸ್, ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಇದೀಗ ಬಿಷ್ಣೋಯ್ ಗ್ಯಾಂಗ್ನಿಂದ ಬೆದರಿಕೆ ಬಂದಿರುವ ಕುರಿತಂತೆ? ಎಸ್ ಕಾವ್ಯ, ಇತ್ತೀಚೆಗೆ ಅಂದ್ರೆ ಬಾಲಿವುಡ್ ನಲ್ಲಿ ಈಗ ಒಂದು ಲವ್ ಬರ್ಡ್ಸ್ ನಂತೆ ಹಾರಾಟ ನಡೆಸ್ತಿರುವಂತ ಜೋಡಿ ಅಂದ್ರೆ ಅದು ಅಮೀರ್ ಖಾನ್ ಮತ್ತೆ ಗೌರಿ ಆ ಜೋಡಿ ಅಂತಾನೆ ಹೇಳ್ಬೋದು. ಜುಲೈ 5ರಂದು ಒಂದು ಕೇವಲ ಒಂದು ಕುಟುಂಬ ಮತ್ತು ಆಪ್ತರ ಸಮ್ಮುಖದಲ್ಲಿ ಅಮೀರ್ ಖಾನ್ ಹಾಗೆ ಗೌರಿ ಜೋಡಿ ಮದುವೆ ಆಗಿದ್ರು. ಈ ಒಂದು ಮದುವೆ ಅಮೀರ್ ಖಾನ್ ಅವರ ಮೂರನೇ ಮದುವೆ ಆಗಿತ್ತು. ಈ ಹಿಂದೆ ಎರಡು ಮದುವೆ ಆದ ಅವರಿಗೆ ವಿಚ್ಛೇದನವನ್ನ ಕೊಟ್ಟು ಈಗ ಒಂದು ಮೂರನೇ ಮದುವೆ ಆಗಿರುವಂತದ್ದು. ಇವರು ಮದುವೆ ಆದ ನಂತರವೇ ಒಂದು ಲವ್ ಜಿಹಾದ್ ಒಂದು ಕೇಳಿ ಬರ್ತಾ ಇತ್ತು, ಲವ್ ಜಿಹಾದ್ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಏನಾಗಿದೆ ಅಂದ್ರೆ ಬಿಷ್ಣೋ ಗ್ಯಾಂಗ್ ನಿಂದ ಒಂದು ಬೆದರಿಕೆ ಕರೆ ಬಂದಿರುವಂತದ್ದು. ಜೊತೆಗೆ ಈ ಒಂದು ಬೆದರಿಕೆ ಕರೆ ಏನಂದ್ರೆ ಅಮೀರ್ ಖಾನ್ ಅವ್ರನ್ನ ಹುಡುಕಿ ಕೊಟ್ಟವರಿಗೆ 5 ಕೋಟಿ ಬಹುಮಾನ ಕೊಡ್ತೀವಿ ಅನ್ನುವಂಥದ್ದೊಂದು ಕರೆಯಲ್ಲಿ ಒಂದು ಬಂದಿರುವಂತದ್ದು. ಜೊತೆಗೆ ಈ ಒಂದು ಬೆದರಿಕೆ ಕರೆ ಬಂದಿರುವಂತದ್ದು ಬಾಲಿವುಡ್ ಮಂದಿಗೆ ಹೊಸದೇನಲ್ಲ. ಯಾಕಂದ್ರೆ ಈ ಹಿಂದೆ ಸಲ್ಮಾನ್ ಖಾನ್ ಅವರಿಗೂ ಕೂಡ ಈ ರೀತಿಯ ಬೆದರಿಕೆ ಕರೆಗಳು, ಬಾಂಬ್ ಕರೆಗಳು ಬಂದಿದ್ವು. ಆದ್ರೆ ಈ ಒಂದು ಬೆದರಿಕೆ ಕರೆ ಏನಿದೆ ಇದು ಲವ್ ಜಿಹಾದ್ ನ ಉತ್ತೇಜಿಸುವ ಸಲುವಾಗಿ ಬಂದಿರುವಂತದ್ದು ಕರೆ. ಜೊತೆಗೆ ಬಿಷ್ಣೋ ಗ್ಯಾಂಗ್ ಏನಿದ್ದಾರೆ ಅವರು ಕೇವಲ ಅಮೀರ್ ಖಾನ್ ಅವರು ಲವ್ ಜಿಹಾದ್ ಮಾಡಿದ್ದು ಅಂತಲ್ಲ, ಬೇರೆ ಯಾರಾದ್ರೂ ಲವ್ ಜಿಹಾದ್ ಅಂತ ಒಂದು ಹೋದ್ರೆ ಈ ರೀತಿಯಾದಂತ ತಕ್ಕ ಪಾಠವನ್ನು ನಾವು ಕಲಿಸದೆ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಪೋಸ್ಟ್ ನಲ್ಲಿ ಕೂಡ ಉಲ್ಲೇಖ ಮಾಡಿರುವಂತದ್ದು. ಇದಕ್ಕೆ ಇವಾಗ ಅಮೀರ್ ಖಾನ್ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದೀಗ ಕಾದ್ ನೋಡ್ಬೇಕು ಕಾವ್ಯ. ಥ್ಯಾಂಕ್ ಯು ಕೀರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.